ಓಕೆ. ಈಗ ಇಲ್ಲಿ ಸರ್ ಟರ್ಟಲ್ಸ್ ಆಮೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಕರ್ನಾಟಕ ಸರ್ಕಾರ ನೋಡಿ, ಪ್ಲೀಸ್ ಕೇಳಿಸ್ಕೊಳ್ಳಿ. ಸೊ ಆಮೆಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಓಕೆ ಕರ್ನಾಟಕದಲ್ಲಿ 18 ಬೀಚ್ಗಳನ್ನು ಆಯ್ಕೆ ಮಾಡಲಾಗಿದೆ. 18 ಬೀಚ್ಗಳನ್ನು ಆಯ್ಕೆ ಮಾಡಲಾಗಿದೆ. ಟರ್ಟಲ್ಸಿಗೆ ಬರ್ತೀನಿ. ಸೊ 18 ಬೀಚಲ್ಲಿ ಟೋಟಲ್ಲು ನಿಮಗೆ 18 ಬೀಚು. ಓಕೆ. ಸೊ ಕರ್ನಾಟಕದಲ್ಲಿ 18 ಬೀಚನ್ನು ಪ್ರೊಟೆಕ್ಟ್ ಮಾಡಲಾಗುತ್ತೆ. ಅಂದರೆ ಇದು ರಾಜ್ಯ ಸರ್ಕಾರದ ಪ್ರಯತ್ನ ಅಲ್ಲ, ಕೇಂದ್ರ ಸರ್ಕಾರದ್ದು. ಸೊ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಸೊ 2026ರ ಕೇಂದ್ರ ಬಡ್ಜೆಟಲ್ಲಿ ವಿತ್ತ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಸೊ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುವ 18 ಬೀಚ್ಗಳನ್ನು ಸಂರಕ್ಷಣೆ ಮಾಡಲಾಗುತ್ತೆ. ಯಾಕೆಂದರೆ ಆಮೆಗಳ ಸಂರಕ್ಷಣೆಗೋಸ್ಕರ. ಆಯಿತಾ? ಆ 18 ಬೀಚಲ್ಲಿ 15 ಬೀಚ್ ಬಂದು ಉತ್ತರ ಕನ್ನಡ, 2 ಬೀಚು ಉಡುಪಿ, ಓಕೆ, 1 ಬೀಚು ಮಂಗಳೂರು. ಮಂಗಳೂರು ಅಂದ್ರೆ ಅಂದರೆ ದಕ್ಷಿಣ ಕನ್ನಡ ಅಂದ್ರೆ ಒಂದೇ. ಇದು ಗೊತ್ತಿಲ್ವಾ? ಹಾಂ, ಮಂಗಳೂರು ಅಂದ್ರೆ ಒಂದೇ, ದಕ್ಷಿಣ ಕನ್ನಡ ಅಂದ್ರೆ ಎಷ್ಟೋ ವಿಚಾರ ನಮ್ಮ ಕರ್ನಾಟಕದೇ ಗೊತ್ತಿರಲ್ಲ. ಓಕೆ. ಅವನು ಯಾರೋ ಒಬ್ಬಿದ್ದಾನೆ, ಕಿತ್ತೂರು ಕರ್ನಾಟಕ ಸರ್, ಇನ್ನೊಂದು ಕರ್ನಾಟಕ ಐತಾ ಅಂತ. ಓಕೆ ಸರಿ. ಈಗ ಆಲ್ರೆಡಿ ಎನ್ವಿರಾನ್ಮೆಂಟ್ ಕೇಳಿರೋರಿಗೆ ಯಾರು ಆಲಿವ್ ರಿಡ್ಲಿ ಆಮೆಗಳ ಬಗ್ಗೆ ಹೇಳ್ತಾರೆ? ಹೇಳ್ತೀರ ನೀವು? ಆಲಿವ್ ರಿಡ್ಲಿ ಆಮೆ ಒಡಿಶಾ, ಅದೇ ಹೇಳಿ, ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಯಾರು ವಿಸ್ತಾರವಾಗಿ ಹೇಳ್ತಾರೆ? ಆಲಿವ್ ರಿಡ್ಲಿ ಆಮೆಗಳು. ಲೈಫ್ ಸೈನ್ಸಾ? ಹಾಂ, ಗುಡ್, ವೆರಿ ಗುಡ್. ಗಹಿರ್ಮಾತಾ ಮರೈನ್ ಸೆಂಚುರಿ ಒಡಿಶಾ. ಸೂಪರ್. ಸೆಕೆಂಡ್. ಓಕೆ, ಫೈನ್. ಆಗಿರೋರಿಗೆ ಈ ಆಲಿವ್ ರಿಡ್ಲಿ ಟರ್ಟಲ್ಸ್ ಗೊತ್ತಿರೋರಿಗೆ ಒಂದು ರಿವಿಷನ್ನು, ಗೊತ್ತಿಲ್ಲದವ್ರು ಕೇಳಿಸ್ಕೊಳ್ಳಿ. ಓಕೆ. ಸೊ ಯಾಕೆ ನಾವು ಬೀಚಸ್ ಸಂರಕ್ಷಣೆ ಮಾಡ್ತಿದ್ದೀವಿ ಅಂದರೆ ಫಾರ್ ದ ಕನ್ಸರ್ವೇಷನ್ ಆಫ್ ಟರ್ಟಲ್ಸ್. ಓಕೆ. ಸೊ ಆಲ್ರೆಡಿ ನಿಮಗೆ ಗೊತ್ತು, ಟರ್ಟಲ್ಸ್ಗೂ ಟಾರ್ಟೈಸಸ್ಗೂ ವ್ಯತ್ಯಾಸ, ಎರಡು ಬೇರೆ ಬೇರೆ. ಓಕೆ. ಸೊ ಟರ್ಟಲ್ಸೇ ಬೇರೆ, ಟಾರ್ಟೈಸೇ ಬೇರೆ. ಆಯಿತಾ? ನೋಡಿಲ್ಲ, ಹಾಂ, ಅದು ಟರ್ಟಲ್, ಇದು ಟಾರ್ಟೈಸ್. ಓಕೆ. ಟರ್ಟಲ್ ಬಂದು ನಿಮಗೆ ಉಭಯವಾಸಿ ಅಂದರೆ ಆ್ಯಂಫಿಬಿಯನ್, ನೀರಲ್ಲೂ ಬದುಕುತ್ತೆ, ಭೂಮಿಯಲ್ಲೂ ಬದುಕುತ್ತೆ. ಇದು ಟೆರೆಸ್ಟ್ರಿಯಲ್ ಆ್ಯನಿಮಲ್ಲು, ಭೂವಾಸಿ. ಓಕೆ. ಸೊ ಇದು ನೀರಲ್ಲೂ ಬದುಕುತ್ತೆ, ಭೂಮಿಲೂ ಬದುಕುತ್ತೆ. ಇದು ಭೂಮಿಲಿ ಮಾತ್ರ ಬದುಕುತ್ತೆ. ಅದಕ್ಕೆ ನಾವೇನು ಕರಿತೀವಿ? ಎವ್ರಿ ಟರ್ಟಲ್ ಇಸ್ ಎ ಟಾರ್ಟಾಯಿಸ್, ಬಟ್ ಎವ್ರಿ ಟಾರ್ಟಾಯಿಸ್ ಇಸ್ ನಾಟ್ ಎ ಟರ್ಟಲ್. 1. 2, ಚಿಪ್ಪು ಸಾಫ್ಟ್ ಇರುತ್ತೆ, ಸಾಫ್ಟ್ ಬ್ಯಾಕೆಡ್ ಶೆಲ್ ಅಂತ ಕರಿತೀವಿ. ಚಿಪ್ ಗಟ್ಟಿ ಇರುತ್ತೆ, ಹಾರ್ಡ್ ಬ್ಯಾಕೆಡ್ ಶೆಲ್ ಅಂತ ಕರಿತೀವಿ. 2. 3ನೇದು ನೋಡಿ, ಇದಕ್ಕೆ ಕಾಲಿರ್ತವೆ, ಲಿಮ್ಸ್. ಇದಕ್ಕೆ ಪ್ಯಾಡಲ್ಸ್ ಇರ್ತವೆ, ನೀರಲ್ಲಿ ಈಜಬೇಕಲ್ಲ, ಪ್ಯಾಡಲ್ಸ್ ಇರ್ತವೆ. ಇದಕ್ಕೆ ಲಿಮ್ಸ್ ಇರ್ತವೆ. ಇದು 70ರಿಂದ 80 ವರ್ಷ ಬದುಕುತ್ತೆ. ಇದು 180 ವರ್ಷ ಬದುಕುತ್ತೆ. ಅಂದರೆ ಇನ್ನೂ ಯಾಕೆ ಬದುಕಿದ್ದೀನಿ, ಅದೇ ಸೂಸೈಡ್ ಮಾಡ್ಕೊಂಡು ಸಾಯಬೇಕು, ಅಲ್ಲಿವರೆಗೂ ಬದುಕಿದೆ. ಆಯಿತಾ? ಸೊ ಫೈನ್. ಅದರಲ್ಲಿ ಫೇಮಸ್ ಟರ್ಟಲ್. ಓಕೆ. ಸೊ ಭಾರತದಲ್ಲಿ ಕಂಡು ಬರುವಂಥ ಫೇಮಸ್ ಮೆರೈನ್ ಟರ್ಟಲ್ ಬಂದು ಆಲಿವ್ ರಿಡ್ಲಿ ಟರ್ಟಲ್. ಓಕೆ. ಸೊ ಆಲಿವ್ ರಿಡ್ಲಿ ಆಮೆಗಳು ನೋಡಿಲ್ಲೇ ಸ್ವಲ್ಪ ನಿಮಗೆ ಈ ಸ್ಕಿನ್ ನೋಡಿದ್ರೆ ಓಕೆ ಗ್ರೀನಿಶ್ ಕಲರ್ ಇದೆ. ಓಕೆ, ಗ್ರೀನಿಶ್ ಕಲರ್, ಆಲಿವ್ ಕಲರ್ ಅಂತ ಕರಿತೀವಿ. ಪಾಚಿ ಕಲರ್ ಇರುತ್ತಲ್ಲ, ಆಲಿವ್ ಕಲರ್. ಸೊ ಇಟ್ ಇಸ್ ಕಾಲ್ಡ್ ಅಸ್ ಆಲಿವ್ ರಿಡ್ಲಿ ಟರ್ಟಲ್. ಇಂಡಿಯನ್ ಓಷನ್ನು, ಪೆಸಿಫಿಕ್ ಓಷನ್ನು, ಅಟ್ಲಾಂಟಿಕ್ ಓಷನಲ್ಲಿ ಕಂಡುಬರುವ ಅತ್ಯಂತ ಹೇರಳವಾಗಿ ಕಂಡುಬರುವ ಆಮೆಯ ಪ್ರಭೇದ ಇದು. ಕೋಟ್ಯಾಂತರ ಇದಾವೆ, ಒಂದೆರಡಿಲ್ಲ. ಮತ್ತೆ ದ ಮೋಸ್ಟ್ ಅಬಂಡೆಂಟ್ ಟರ್ಟಲ್ ಸ್ಪೀಶೀಸ್ ವಿಚ್ ಇಸ್ ಫೌಂಡ್ ಇನ್
ಇಂಡಿಯನ್ ಓಷನ್, ಅಟ್ಲಾಂಟಿಕ್ ಓಷನ್ ಆ್ಯಂಡ್ ಪೆಸಿಫಿಕ್ ಓಷನ್. ಸೊ ತನ್ನ ಜೀವಿತಾವಧಿಯನ್ನು ಬಹುತೇಕ ದಿನಗಳ ಕಾಲ ಸಾಗರದಲ್ಲೇ ಕಳೆಯುತ್ತೆ. 90% ಆಫ್ ಇಟ್ಸ್ ಲೈಫ್ ಸ್ಪ್ಯಾನು ಓಷನ್ಸಲ್ಲೇ ಇರುತ್ತೆ. ಆದರೆ ಒಂದೇ ಒಂದು ಟೈಮಲ್ಲಿ ಕರಾವಳಿ ಪ್ರದೇಶಕ್ಕೆ ಬರುತ್ತೆ. ಗೂಡು ಕಟ್ಟಕ್ಕೆ ಅಂತ ಬರುತ್ತೆ. ಗೂಡು ಕಟ್ಟಕ್ಕೆ ಮೇಟಿಂಗ್ ಆದಮೇಲೆ, ಸೊ ನೀರಲ್ಲಿ ಸಂಭೋಗ ಕ್ರಿಯೆ ನಡೆದ ಮೇಲೆ, ಸೊ ಗೂಡು ಕಟ್ಟಕ್ಕೆ ಅಂತ ಕರಾವಳಿ ಪ್ರದೇಶಕ್ಕೆ ಬರುತ್ತೆ. ಬರಬೇಕಾದ್ರೆ ಒಂದೆರಡು ಬರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಬರ್ತವೆ. ಓಕೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಬಂದು ಸಾಮೂಹಿಕವಾಗಿ ಗೂಡು ಕಟ್ತವೆ. ಓಕೆ, ಸೊ ಸಾಮೂಹಿಕವಾಗಿ ಗೂಡು ಕಟ್ತವೆ. ಎಸ್, ಸಾಮೂಹಿಕವಾಗಿ ಗೂಡು ಕಟ್ತವೆ ನೋಡಿ. ಈ ಥರ ಒಂದೆರಡು ಬರಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ಥರ ಸಾಮೂಹಿಕವಾಗಿ ಗೂಡು ಕಟ್ತವೆ. ಕ್ಯಾನ್ ಅಬ್ಸರ್ವ್ ಏನು. ಒಳ್ಳೆ ಕ್ಲೀನಾಗಿರೋ ಇಮೇಜಸ್ ಇಲ್ಲ. ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಬಂದು ಸಾಮೂಹಿಕವಾಗಿ ಗೂಡು ಕಟ್ತವೆ. ಈ ಪ್ರಕ್ರಿಯೆನ ಅರಿಬಾಡ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಕಾಣಿಸ್ತಾ ಇರುತ್ತೆಲ್ಲ. ಸೊ ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಬಂದು ಸಾಮೂಹಿಕವಾಗಿ ಗೂಡು ಕಟ್ತವೆ. ಈ ಪ್ರಕ್ರಿಯೆನ ಅರಿಬಾಡ ಅಂತ ಕರೀತಾರೆ. ಓಕೆ, ಸೊ ವಿಶ್ವದ ಇದು ಕ್ವಶನ್ ಆಗಿದೆ. ಅರಿಬಾಡ ರೆಫರ್ಸ್ ಟು ಡ್ಯಾಶ್. ಅರಿಬಾಡ ರೆಫರ್ಸ್ ಟು ಮಾಸ್ ನೆಸ್ಟಿಂಗ್ ಆಫ್ ಆಲಿವ್ ರಿಡ್ಲಿ ಟರ್ಟಲ್ಸ್. ಆಲಿವ್ ರಿಡ್ಲಿ ಆಮೆಗಳು ಸಾಮೂಹಿಕವಾಗಿ ಗೂಡನ್ನು ಕಟ್ಟುವ ಪ್ರಕ್ರಿಯೆನ ಅರಿಬಾಡ ಅಂತ ಕರೀತಾರೆ. ವಿಶ್ವದ ಅತಿದೊಡ್ಡ ಅರಿಬಾಡ ಕೇಂದ್ರ ಯಾವುದು? ಗಹಿರ್ಮಾತಾ ಮೆರೈನ್ ಸೆಂಚುರಿ, ಒಡಿಶಾ. ವಿಶ್ವದ ಓಕೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಅರಿಬಾಡ ಸೆಂಟರು ಗಹಿರ್ಮಾತಾ ಮೆರೈನ್ ಸೆಂಚುರಿ, ಒಡಿಶಾ. ಭಾರತದ ಎರಡನೇ ಅತಿದೊಡ್ಡ ಅರಿಬಾಡ ಕೇಂದ್ರ ಯಾವುದು? ಋಷಿಕುಲ್ಯ ರಿವರ್ ಮೌತ್, ಒಡಿಶಾ. ಓಕೆ, ಸೊ ನೋಡಿ, ಅರಿಬಾಡ ಪ್ರಕ್ರಿಯೆ ಜಗತ್ತಲ್ಲಿ ಅತಿ ಹೆಚ್ಚು ನಡೆಯೋದು ಭಾರತದಲ್ಲಿ. ಓಕೆ, ಸೊ ಇಂಡಿಯಾ ಇಸ್ ಹೋಮ್ ಟು ಆಲಿವ್ ರಿಡ್ಲಿ ಟರ್ಟಲ್ಸ್ ಆ್ಯಕ್ಚುಲಿ, ಆಯಿತಾ. ಬಟ್ ಓಕೆ, ಇತ್ತೀಚೆಗೆ ಬರ್ತಾ ಇಲ್ಲ ಅವು. ಮುಂಚೆ ವರ್ಷಕ್ಕೆ 1 ಸತಿ 2 ಸತಿ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಅವು. ಯಾಕೆ? ಬೀಚ್ ಟೂರಿಸಮ್, ಮೆರೈನ್ ಪೊಲ್ಯೂಷನ್ ಫ್ರಮ್ ಶಿಪ್ಸ್, ಡಿಸ್ಚಾರ್ಜ್ ಆಫ್ ಸೀವೇಜ್, ಚರಂಡಿ ನೀರು ಬಿಡುಗಡೆ ಮಾಡೋದು, ಪ್ಲಾಸ್ಟಿಕ್ಸು, ಗಾಜಿನ ವಸ್ತುಗಳು, ಹಡಗುಗಳಿಂದ ಉಂಟಾಗುವಂಥ ಮಾಲಿನ್ಯ, ಕಾರ್ಖಾನೆಗಳಿಂದ ಬರುವಂಥ ತ್ಯಾಜ್ಯ ಬರ್ತಾ ಇಲ್ಲಿ. ಓಕೆ, ಮತ್ತು ಈ ಟೂರಿಸ್ಟ್ಗಳದಕ್ಕೆಲ್ಲ ಹಿಂಸೆ ಕೊಡ್ತಾ ಇರೋದು. ಈಗ ಅದು ಪಾಡಿಗೆ ಅದು ಮೊಟ್ಟೆ ಇಡ್ತಿರುತ್ತೆ. ಸೊ ಆಮೇಲೆ ತೆಗೆದು ವಾಪಸ್ ನೀರಿಗೆ ಎಸ್ಬಿಡೋದು, ಇಲ್ಲ ಮೊಟ್ಟೆ ಕಿತ್ಕೊಂಡು ಜೋಗಳ ಹಾಕೊಂಡು ಓಡಾಬಿಡೋದು. ನಂದಪ್ಪ ಇದೆ ನಾನು. ಹಾಂ, ಸೊ ಅವಾಗ ಅರಿಬಾಡ ಪ್ರಕ್ರಿಯೆ ನಡಿಬೇಕಾದ್ರೆ ಇಡೀ ಲ್ಯಾಂಡ್ ಸೀಸ್ ಮಾಡ್ತಾರೆ. ಲ್ಯಾಂಡ್ ಸೀಸ್ ಮಾಡಿ ಇದಕ್ಕೆ ರಕ್ಷಣೆ ಕೊಡಲಿಕ್ಕೋಸ್ಕರ ಇಂಡಿಯನ್ ಕೋಸ್ಟ್ ಗಾರ್ಡು ನಡೆಸುವಂಥ ಕಾರ್ಯಾಚರಣೆಯನ್ನು ಆಪರೇಷನ್ ಒಲಿವಿಯಾ. ಓಕೆ, ಇದಾಯಿತು. ಸೊ ಇದು ನಾನು ಸಾಮಾನ್ಯವಾಗಿ ಎನ್ವಿರಾನ್ಮೆಂಟಲ್ಲಿ ಹೇಳಿರ್ತೀನಿ. ಸೊ ಎಲ್ಲ ಬ್ಯಾಚ್ಗೂ ಹೇಳಿರ್ತೀನಿ, ಹೌದಾ ಇಲ್ಲ? ಎಸ್ ಆರ್ ನೋ? ಮರ್ತಿರೋರಿಗೆ ರಿವಿಷನ್ನು, ಹೊಸ ಬ್ಯಾಚ್ಗಳಿಗೆ ಇನ್ಫಾರ್ಮೇಷನ್. ಮರ್ತಿರೋರಿಗೆ ಹೊಸ ಬ್ಯಾಚವ್ರಿಗೆ ಇನ್ಫಾರ್ಮೇಷನ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಆಲಿವ್ ರಿಡ್ಲಿ ಟರ್ಟಲ್ಸ್. ಆಮೇಲೆ ಸಾಮಾನ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಓಕೆ, ಹಳೆ ಬ್ಯಾಚ್ ಅವರು ನೀವು ಸ್ವಲ್ಪ ಇಂಟರ್ಲಿಂಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನೋಡಿಲಿ, IUCN ಸಂಸ್ಥೆ ಆಲಿವ್ ರಿಡ್ಲಿ ಟರ್ಟಲ್ಸ್ಗಳನ್ನ ಏನಂತ ಕರೆದಿದೆ? ಅಪಾಯಕ್ಕೆ ಒಳಗಾಗಬಲ್ಲ ಪ್ರಭೇದಗಳು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಸ್ಕೆಡ್ಯೂಲ್ 1, ಸೈಟ್ಸು ಅಪೆಂಡಿಕ್ಸ್ 1. ಹಂಗಂದ್ರೆ ನಿಮಗೆ ಗೊತ್ತಿದೆ. ಯಾರಿಗೆ ಎನ್ವಿರಾನ್ಮೆಂಟ್ ಆಗಿಲ್ಲ ಅವ್ರಿಗೆ ನಾನು ಮಾಡ್ತೀನಿ, ಆಯಿತಾ? ಸರಿ, ಈಗ ಒಂದು ಸ್ಮಾಲ್ ಕ್ವಶನ್ ಕೇಳಮ್ಮ. ಹಳೆ ಬ್ಯಾಚರು 18 ಬೀಚ್ಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಹೊಸ ಕೇಂದ್ರ ಬಡ್ಜೆಟ್ಟಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ. ದಟ್ಸ್ ಫೈನ್. ಬೀಚ್ಗಳನ್ನು ಸಂರಕ್ಷಣೆ ಮಾಡುವ ಜಾಗತಿಕ ಕಾರ್ಯಕ್ರಮ ಯಾವುದು ಮತ್ತು ರಾಷ್ಟ್ರೀಯ ಕಾರ್ಯಕ್ರಮ ಯಾವುದು? ಕ್ವಶನ್ ಕೇಳಿಸ್ಕೊಂಡ್ರಾ? ಬೀಚಸ್ ಅಂದರೆ ಕನ್ನಡದ ಕಡಲ ತೀರಗಳು. ಓಕೆ, ಕಡಲ ತೀರಗಳನ್ನು ಸಂರಕ್ಷಣೆ ಮಾಡುವ ಜಾಗತಿಕ ಪ್ರಯತ್ನ ಯಾವುದು, ರಾಷ್ಟ್ರೀಯ ಪ್ರಯತ್ನ ಯಾವುದು? ಫ್ಲ್ಯಾಗ್ ಸರ್ಟಿಫಿಕೇಷನ್, ಇದು ಒಂದು ಜಾಗತಿಕ ಪ್ರಯತ್ನ.
ರಾಷ್ಟ್ರೀಯ ಕಾರ್ಯಕ್ರಮ ಬೀಮ್ಸ್ ಕಾರ್ಯಕ್ರಮ. ಗೊತ್ತಿಲ್ಲ ಅಂದ್ರೆ ಇನ್ನಿಸ್ತಿಲ್ಲ ನೋಡಲಿ ಫಾಸ್ಟಾಗಿ. ಫಾರೆಸ್ಟ್ ಮೇಡಮ್, ಯು ಆರ್ ನಾಟ್ ಆನ್ಸರಿಂಗ್ ಎನಿಥಿಂಗ್. ಯಾವಾಗ ಸರ್ ನಾನು ಹೇಳೋಣ ಅನ್ಕಂಡೆ ಸರ್, ನೀವು ಹೇಳ್ಬಿಡ್ರಿ ಸರ್. ನನಗೂ 6 ತಿಂಗಳಿಂದ ಕೇಳಿ ಸಾಕಾಯ್ತೀನಿ. ಡೈಲಾಗಾರು ಚೇಂಜ್ ಮಾಡ್ಕೊಬರುತ್ತೆ. ಹಾಂ, ಎಸ್ 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 ನೋಡ್ರಪ್ಪ, ಶಾರ್ಟ್ ಆ್ಯಂಡ್ ಸ್ವೀಟಿಗೆ ಹೇಳ್ಬಿಡ್ತೀನಿ ಸರ್. ಡೆನ್ಮಾರ್ಕಲ್ಲಿ ಒಂದು ರಾಷ್ಟ್ರ ಇದೆ. ಡೆನ್ಮಾರ್ಕ್ ಅಂತಲೇ ಒಂದು ರಾಷ್ಟ್ರ. ಇದರಲ್ಲಿ ಒಂದು NGO ಇದೆ. ಓಕೆ, ಸೊ ಡೆನ್ಮಾರ್ಕಲ್ಲಿ ಒಂದು NGO ಇದೆ. ಡೆನ್ಮಾರ್ಕಲ್ಲಿ NGO ಇದೆ, ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತ. ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅಂತ ಇಟ್ಸ್ ಎನ್ NGO. ಓಕೆ, ಡೆನ್ಮಾರ್ಕಲ್ಲಿ ಇವರು ಯಾರು ಬೀಚ್ಗಳನ್ನು ಸಂರಕ್ಷಣೆ ಮಾಡ್ತಾರೆ, ಮೆರೈನ್ ಏರಿಯಾಸ್ ಅಂದರೆ ಸಮುದ್ರಗಳನ್ನು ಸಂರಕ್ಷಣೆ ಮಾಡ್ತಾರೆ, ಮತ್ತು ಸಸ್ಟೈನಬಲ್ ಬೋಟ್ ಆಪರೇಟರ್ಸ್ಗಳಿಗೆ ನೀಡುವಂಥ ಸರ್ಟಿಫಿಕೇಟನ್ನು ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಕಡಲ ತೀರಗಳು, ಸಮುದ್ರ ಪ್ರದೇಶಗಳು ಮತ್ತು ಸಸ್ಟೈನಬಲ್ ಬೋಟ್ ಆಪರೇಟರ್ಸ್ಗಳಿಗೆ ನೀಡುವ ಪ್ರಮಾಣ ಪತ್ರ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್. ಯಾರು ಈ ಸರ್ಟಿಫಿಕೇಟ್ ಪಡ್ಕೊಳ್ತಾರೋ ದುಡ್ಡು ಕೊಡ್ತಾರೆ, ಆಯಿತಾ. ಹಾಗಾದರೆ ಈ ಸರ್ಟಿಫಿಕೇಟ್ ತಗೋಬೇಕು ಅಂದರೆ 4 ಕ್ರೈಟೀರಿಯಾ ಇದೆ. ಅಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳಿಗೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಕೊಡಬೇಕು, ಪರಿಸರೀಯ ಶಿಕ್ಷಣ. ಎರಡನೇದು, ಅಲ್ಲಿ ನೀರು ಬೀಚಲ್ಲಾಗಲಿ ಅಥವಾ ಸಮುದ್ರಗಳಲ್ಲಾಗಲಿ ನೀರ್ದು ಬಾತಿಂಗ್ ಕ್ವಾಲಿಟಿ ಚೆನ್ನಾಗಿರಬೇಕು, ಬಾತಿಂಗ್ ಕ್ವಾಲಿಟಿ ಆಫ್ ವಾಟರ್ ಚೆನ್ನಾಗಿರಬೇಕು, ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿರ್ಬೇಕು ಅದು. ಓಕೆ, ಮೂರನೇದು, ಟೂರಿಸ್ಟ್ಗಳಿಗೆ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಕೊಡಬೇಕು, ಸುರಕ್ಷತೆ ಮತ್ತು ಭದ್ರತೆ. ನಾಲ್ಕನೇದು, ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ಪರಿಸರೀಯ ನಿರ್ವಹಣೆ ಕುರಿತಂತೆ ಜಾಗೃತಿ ಮೂಡಿಸ್ಬೇಕು. ಹಾಗಾದರೆ ಸೊ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಷನ್ ಪಡೆದಿರುವಂಥ ಭಾರತದ ಒಟ್ಟು ಬೀಚ್ಗಳ ಸಂಖ್ಯೆ ಪ್ರೆಸೆಂಟ್ 18. ಆಯಿತಾ. ಆಮೇಲೆ ಹೇಳ್ತೀನಿ ಕೇಳಿ, 2025ರಲ್ಲಿ 6 ಘೋಷಣೆ ಆಗಿದೆ. 6. ಅದ್ರ ಬಗ್ಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳಿರ್ತೀನಿ, ಕರೆಕ್ಟಾಗಿ ಓದ್ಕೊಂಡು ಹೋಗ್ಬೇಕಿಸ್ತದೆ ಎಕ್ಸಾಮ್ಗೆ. 6 ನ್ಯೂ ಬ್ಲೂ ಫ್ಲ್ಯಾಗ್ ಬೀಚಸ್ ಇನ್ ಇಂಡಿಯಾ. ಹಾಗಾದರೆ ಸೊ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟನ್ನು ಪಡೆದಿರುವಂಥ ಕರ್ನಾಟಕದ ಬೀಚ್ಗಳ ಸಂಖ್ಯೆ 2. ಒಂದು ಕಾಸರ್ಕೋಡ್ ಬೀಚ್ ಮತ್ತು ಪಡುಬಿದ್ರಿ ಬೀಚ್. ಕೆಲವರು ತಣ್ಣೀರ್ಬಾವಿ ಬೀಚ್ ಅಂತ ವಾದ ಮಾಡ್ತಾರೆ, ತಣ್ಣೀರ್ಬಾವಿ ಬೀಚಿಗೆ ಕೊಟ್ಟಿಲ್ಲ, ಆಯಿತಾ. ಆಮೇಲೆ ತಣ್ಣೀರ್ಬಾವಿ ಬೀಚಿಗೆ ಕೊಟ್ಟಿದ್ದಾರೆ ಅಂತ ನೀವೇ ಬರ್ಕೊಂಬಿಟ್ಟಿರ, ಹಂಗಾಗಲ್ಲ. ಇದು ಗ್ಲೋಬಲ್ ಎಫರ್ಟು. ಎರಡನೇದು, ಓಕೆ, ಸೊ ಬೀಚಸ್ಗಳನ್ನು ಸಂರಕ್ಷಣೆ ಮಾಡುವಂಥ ಭಾರತ ಸರ್ಕಾರದ ಕಾರ್ಯಕ್ರಮ ಬೀಮ್ಸ್ ಕಾರ್ಯಕ್ರಮ. ಓಕೆ ಸರ್, ಬೀಮ್ಸ್ದು ವಿಸ್ತೃತ ರೂಪ ಏನು ಸರ್? ಓಕೆ, ಸೊ ಬೀಮ್ಸ್ದು ವಿಸ್ತೃತ ರೂಪ ಏನು ನೋಡಿಲ್ಲ? ಬೀಚ್ ಎನ್ವಿರಾನ್ಮೆಂಟ್ ಆ್ಯಂಡ್ ಏಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಓಕೆ, ಸೊ ಇನ್ನೊಂದು ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಕೀಪ್ ಆನ್ ಇಂಟರ್ಲಿಂಕಿಂಗ್. ನೀವು ಯಾರು B3 B4 ಬ್ಯಾಚ್ ಅವರು, ನಿಮ್ಮದು ಕಲಿಯೋದು ಸ್ಟೇಜ್ ಮುಗ್ದಿದೆ, ನೀವು ಆಲ್ರೆಡಿ ಕಲ್ತಾಗಿದೆ, ಇಂಟರ್ಲಿಂಕ್ ಮಾಡ್ಬೇಕು. ಇವಾಗ 1 ವರ್ಷದ ಕರೆಂಟ್ ಅಫೇರ್ಸ್ ಗೊತ್ತು, ಸ್ಟ್ಯಾಟಿಕ್ ಮುಗ್ದಿದೆ, ಇಂಟರ್ಲಿಂಕ್ ಮಾಡ್ಬೇಕೀಗ. ಓಕೆ, ಬರ್ತಾ ಸಮುದ್ರಗಳಲ್ಲಿ ಪ್ಲಾಸ್ಟಿಕ್ಸ್ಗಳ ಪ್ರಮಾಣ ಜಾಸ್ತಿ ಆಗ್ತಿದೆ. ಸಮುದ್ರದಲ್ಲಿ ಪ್ಲಾಸ್ಟಿಕ್ ಎಸೆತವನ್ನು ತಡೆಗಟ್ಟಲಿಕ್ಕೋಸ್ಕರ 2017ರಲ್ಲಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಒಂದು ಅಭಿಯಾನವನ್ನು ಶುರು ಮಾಡುತ್ತೆ. ಇದನ್ನು ಕ್ಲೀನ್ ಸೀಸ್ ಕ್ಯಾಂಪೈನ್ ಅಂತ ಕರಿತೀವಿ. ಕ್ಲೀನ್ ಸೀಸ್ ಕ್ಯಾಂಪೈನ್. ಸೊ ಭಾರತ ಇದನ್ನು ಸೈನ್ ಮಾಡಿದೆಯಾ? ಮಾಡಿದೆ. ಮಾಡಿದ್ಮೇಲೆ ಫಾಲೋ ಮಾಡಲೇಬೇಕಾ? ಎಸ್ ಆರ್ ನೋ? ಅದಕ್ಕೋಸ್ಕರ ನ್ಯಾಷನಲ್ ಲಿಟ್ಟರ್ ಪಾಲಿಸಿ 2017 ಡನ್. ಓಕೆ, ಈ ಥರ ಇಂಟರ್ಲಿಂಕ್ ಮಾಡಬೇಕು. ಬರೀ ಅದನ್ನೇ ಓದ್ಕೊಳ್ಳೋದಲ್ಲ, ಅಲ್ಲಿ ಎಷ್ಟಿದೆಯೋ ಅಷ್ಟೇ ಓದೋದ್ರಾಗಲ್ಲ. ಶುಡ್ ಕೀಪ್ ಆನ್ ಇಂಟರ್ಲಿಂಕಿಂಗ್, ಆಯಿತಾ?